ನೀವು ಯಾವ್ದಾದ್ರು ಹೊಸ ಬಟ್ಟೆ ಹಾಕೊಂಡ ನಂತರ ಏನ್ ಯೋಚನೆ ಮಾಡ್ತೀರಾ? ನೋಡಿದವ್ರಿಗೆ ಇದು ಇಷ್ಟವಾಗುತ್ತಾ ಇಲ್ವಾ, ಇದರಿಂದ ಯಾರು ಇಂಪ್ರೆಸ್ ಆಗ್ತಾರಾ, ನೋಡಿದವರಿಗೆಲ್ಲ ಇದು ಇಷ್ಟವಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಆದ್ರೆ ಹಾಕೊಂಡಂತಹ ಬಟ್ಟೆ ನಿಮಗೆ ಎಷ್ಟು ಕಂಫರ್ಟ್ ಆಗಿದೆ, ನಿಮಗೆ ಎಷ್ಟು ಸೌಕರ್ಯವನ್ನ ನೀಡ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಮರ್ತೋಗ್ಬಿಡ್ತೀರಾ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಪೋಸ್ಟ್ ಹಾಕ್ತೀರಾ. ಪೋಸ್ಟ್ ಹಾಕಿದ ನಂತರ ಅದಕ್ಕೆ ಎಷ್ಟು ಲೈಕ್ಸ್ ಬಂತು, ಎಷ್ಟು ಕಮೆಂಟ್ಸ್ ಬಂತು, ಎಷ್ಟು ವ್ಯೂಸ್ ಬಂತು, ಎಷ್ಟು ಶೇರ್ಸ್ ಬಂತು, ಅದರ ಬಗ್ಗೆ ಗಮನ ಹೋಗುತ್ತೆ ಹೊರತು ನೀವು ಹಾಕಿರುವಂತಹ ಪೋಸ್ಟ್ ನಲ್ಲಿ ಎಷ್ಟು ನಿಜಾಯಿತಿ ಇದೆ, ಎಷ್ಟು ಸತ್ಯಾಂಶ ಇದೆ, ಹಾಕಿದಂತಹ ಪೋಸ್ಟ್ ಇಂದ ಯಾರಿಗಾದ್ರೂ ಏನಾದ್ರೂ ಉಪಯೋಗ ಆಗುತ್ತಾ, ಇದ್ರ ಬಗ್ಗೆ ಕೂಡ ಏನು ಯೋಚನೆ ಮಾಡೋದಿಲ್ಲ. ನಾವು ಯಾವಾಗ್ಲೂ ಬೇರೆಯವ್ರನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಬದುಕಿದ್ರೆ, ಹೊಸ ಬಟ್ಟೆ ಹಾಕೊಂಡ್ಲಿ, ಎಕ್ಸಾಮ್ ಬರೀಲಿ, ಹೊರಗಡೆ ಹೋಗ್ಲಿ, ಏನೇ ಕೆಲಸ ಮಾಡ್ಲಿ, ಆಫೀಸಲ್ಲೇ ಆಗ್ಲಿ, ಹೀಗೆ ಏನೇ ಮಾಡಿದ್ರು ನಾವು ಬೇರೆಯವರನ್ನ ಇಂಪ್ರೆಸ್ ಮಾಡ್ತಾ ಹೋದ್ರೆ ನಾವು ನೆಮ್ಮದಿಯಾಗಿ ಸುಖದಿಂದ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೇನೆ ಅದರಲ್ಲಿ ಸಂತೃಪ್ತಿ ಕೂಡ ಇರೋದಿಲ್ಲ. ಅಸಲಿಗೆ ನಾವು ಇಂಪ್ರೆಸ್ ಮಾಡ್ಬೇಕಾಗಿರೋದು ಯಾರನ್ನ? ಭಗವಂತನನ್ನ. ಭಗವಂತನನ್ನ ಇಂಪ್ರೆಸ್ ಮಾಡೋದು ಹೇಗೆ? ನಾವು ನಮ್ಮ ನಿಸ್ವಾರ್ಥ ಭಕ್ತಿ ಮಾರ್ಗದಿಂದ ಆತನನ್ನ ಮೆಚ್ಚಿಸಿದ್ರೆ ಆಗ ನಾವು ಸುಖವಾಗಿರ್ತೇವೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮ ಸುಖವನ್ನ, ನಮ್ಮ ಸಂತೋಷವನ್ನ ನೋಡಿ ಆತ ಇಂಪ್ರೆಸ್ ಆಗ್ತಾನೆ. ಆತನಿಗೆ ನಾವು ಏನೂ ಮಾಡೋದು ಬೇಕಾಗಿಲ್ಲ. ಆದ್ರೆ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಶ್ರದ್ಧೆಯಿಂದ ಇದ್ರೆ ಅದರಿಂದಾನೇ ಆತ ಇಂಪ್ರೆಸ್ ಆಗ್ತಾನೆ. ಭಗವಂತನನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಹೊರಗಿನವರನ್ನಲ್ಲ, ಬೇರೆ ಯಾವ ವ್ಯಕ್ತಿಯೂ ಅಲ್ಲ. ಹರೇ ಕೃಷ್ಣ.